ಎಲ್ರಿಗೂ ನಮಸ್ಕಾರ. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಪಿಸೋಡ್ 16ಕ್ಕೆ ಸ್ವಾಗತ. ಲಾಸ್ಟ್ ಎಪಿಸೋಡ್ಸ್ಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಂಡಿದ್ದು, ಇದು ಅದರ ಮುಂದುವರೆದ ಭಾಗವಾಗಿದೆ. ಇವತ್ತಿನ ಎಪಿಸೋಡಲ್ಲಿ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ ಮತ್ತೆ ರಿಸ್ಕ್ ಟಾಲರೆನ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಕನ್ನಡದಲ್ಲಿ ಇದನ್ನ ಹೂಡಿಕೆ ಉದ್ದೇಶಗಳು ಮತ್ತೆ ಅಪಾಯದ ಸಹಿಷ್ಣುತೆ ಅಂತ ಹೇಳ್ತಾರೆ. ಮೊದಲನೇದು ಹೂಡಿಕೆಯ ಉದ್ದೇಶಗಳು. ನಿಮ್ಗೆ ತಿಳಿದಿರೋ ಹಾಗೆ ಪ್ರತಿಯೊಬ್ಬ ಇನ್ವೆಸ್ಟರ್ಸ್ ಹೂಡಿಕೆಯ ಗುರಿ ಒಂದೇ ರೀತಿ ಇರಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಹೂಡಿಕೆಯ ಗುರಿ ತನ್ನ ನಿವೃತ್ತಿ ಜೀವನಕ್ಕೋಸ್ಕರ ಇನ್ವೆಸ್ಟ್ ಮಾಡೋದು ಆಗಿರುತ್ತೆ. ಮತ್ತೊಬ್ರು ಮಕ್ಕಳ ಎಜುಕೇಶನ್ಗೋಸ್ಕರ ಹೂಡಿಕೆ ಮಾಡ್ತಾರೆ. ಇವು ಲಾಂಗ್ ಟರ್ಮ್ ಗೋಲ್ಗಳಾಗಿದ್ದು, ಇನ್ನೂ ಸ್ವಲ್ಪ ಜನರ ಗುರಿ ಶಾರ್ಟ್ ಟರ್ಮ್ ಗೋಲ್ಗಳಾಗಿರುತ್ತೆ. ಉದಾಹರಣೆಗೆ ಬೈಕ್ ಅಥವಾ ಕಾರ್ ಪರ್ಚೇಸ್ ಮಾಡೋದು ಆಗಿರುತ್ತೆ. ಬೈಕ್ ಅಥವಾ ಕಾರ್ ಪರ್ಚೇಸ್ ಮಾಡೋದು ಶಾರ್ಟ್ ಟರ್ಮ್ ಗುರಿಲಿ ಬರುತ್ತೆ. ಸೊ ಹೂಡಿಕೆಯ ಗುರಿ ವ್ಯಕ್ತಿಯ ಹೂಡಿಕೆಯ ಉದ್ದೇಶ ಮತ್ತೆ ಸಮಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ 30 ವರ್ಷದ ವ್ಯಕ್ತಿ ಇದ್ದಾರೆ ಅಂತ ಅನ್ಕೊಳ್ಳೋಣ. 30 ಇಯರ್ಸ್ ಇರೋ ವ್ಯಕ್ತಿ. ಇವರು ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡಿರ್ತಾರೆ. ಇವರು ರಿಟೈರ್ಮೆಂಟ್ಗೆ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಅಂದ್ರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಆಗಿರುತ್ತೆ. ಅದೇ 30 ವರ್ಷದ ವ್ಯಕ್ತಿ ಕಾರ್ ಪರ್ಚೇಸ್ ಮಾಡಬೇಕು ಅಥವಾ ಬೈಕ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಾಗ ಇದು ಶಾರ್ಟ್ ಟರ್ಮ್ ಗುರಿಲಿ ಬರುತ್ತೆ. ನೆಕ್ಸ್ಟ್ ರಿಸ್ಕ್ ಟಾಲರೆನ್ಸ್. ಸೊ ಒಬ್ಬ ವ್ಯಕ್ತಿ ತಾನು ಹೂಡಿಕೆ ಮಾಡುವಂತ ಹಣಕ್ಕೆ ಎಷ್ಟು ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಲಾಸ್ ಆದ್ರೂ ಅಥವಾ ಪ್ರಾಫಿಟ್ ಆದ್ರೂ ಎಮೋಷನಲ್ ಬಯಾಸ್ಗೆ ಒಳಗಾಗದೆ ತನ್ನ ಹೂಡಿಕೆಯ ಗುರಿನ ರೀಚ್ ಆಗೋದೇ ರಿಸ್ಕ್ ಟಾಲರೆನ್ಸ್ ಆಗಿರುತ್ತೆ. ಈ ರಿಸ್ಕ್ ಟಾಲರೆನ್ಸ್ ನ 3 ರೀತಿಯ ರಿಸ್ಕ್ ಪ್ರೊಫೈಲ್ ಮೇಲೆ ವಿಂಗಡಣೆ ಮಾಡಬಹುದು. ಯಾವುದೇ ಒಬ್ಬ ವ್ಯಕ್ತಿ ಹೂಡಿಕೆ ಮಾಡುವಾಗ ಈ ಕೆಳಗಿನ ರಿಸ್ಕ್ ಪ್ರೊಫೈಲ್ಗಳನ್ನ ಅರ್ಥ ಮಾಡಿಕೊಂಡು ನಾನು ಯಾವ ರೀತಿಯ ರಿಸ್ಕ್ಗೆ ಅರ್ಹನಾಗಿದ್ದೀನಿ ಅಂತ ತಿಳ್ಕೊಂಡು ನಂತರ ಹೂಡಿಕೆ ಮಾಡಬೇಕು. ಅದರಲ್ಲಿ ಮೊದಲನೇದು ಕನ್ಸರ್ವೇಟಿವ್, ಸಂಪ್ರದಾಯ. ಕನ್ಸರ್ವೇಟಿವ್ ಅಂತ ಹೇಳಿದ್ರೆ ನಾವು ಮಾಡಿರೋಂಥ ಹೂಡಿಕೆಗೆ ಕಡಿಮೆ ಲಾಭ ಬಂದ್ರೂ ಪರವಾಗಿಲ್ಲ, ಲಾಸ್ ಮಾತ್ರ ಆಗ್ಬಾರ್ದು. ಸೊ ಇದನ್ನ ಕನ್ಸರ್ವೇಟಿವ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಮಧ್ಯಮ. ಮಧ್ಯಮ ಅಂದ್ರೆ ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ, ಒಳ್ಳೆ ರಿಟರ್ನ್ಸ್ ಬರ್ಲಿ ಅನ್ನೋರ್ಗೆ ಈ ಪ್ರೊಫೈಲ್ ಸೂಟ್ ಆಗುತ್ತೆ. ನೆಕ್ಸ್ಟ್ ಅಗ್ರೆಸಿವ್. ಈ ಪ್ರೊಫೈಲ್ ಸೆಲೆಕ್ಟ್ ಮಾಡೋರ್ಗೆ ರಿಸ್ಕು ಜಾಸ್ತಿ ಹಾಗೆ ಲಾಭನೂ ಜಾಸ್ತಿ ಆಗಿರುತ್ತೆ. ಈ ಅಗ್ರೆಸಿವ್ ನಲ್ಲಿ ಒಂದೊಂದ್ಸಲ ಲಾಭಕ್ಕಿಂತ ಹೂಡಿಕೆಯ ಮೊತ್ತವೇ ಲಾಸ್ ಆಗೋವಂತ ಚಾನ್ಸಸ್ ಇರುತ್ತೆ. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಮೊದಲನೇ ಪ್ರೊಫೈಲ್ ಸೆಲೆಕ್ಟ್ ಮಾಡೋರು ಕನ್ಸರ್ವೇಟಿವ್ ಅಲ್ಲಿ ತನ್ನ 100 ರೂಪಾಯಿ ಜೊತೆಗೆ ಆ 100 ರೂಪಾಯಿನ ಲಾಸ್ ಮಾಡ್ಕೊಳ್ಳದೆ ಕೇವಲ 6 ರೂಪಾಯಿ ಲಾಭ ಬಂದ್ರೆ ಸಾಕು ಅಂತ ತಿಳ್ಕೊತಾರೆ. ಅದೇ ಎರಡನೇ ಪ್ರೊಫೈಲ್ ಸೆಲೆಕ್ಟ್ ಮಾಡಿದ್ರೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಆ 100 ರೂಪಾಯಿಲಿ 10 ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ, 15 ರೂಪಾಯಿ ಲಾಭ ಮಾಡ್ಬೇಕು ಅಂತ ಅನ್ಕೋತಾರೆ. ಅಂದ್ರೆ ಆ 100 ರೂಪಾಯಿ ಜೊತೆಗೆ 15 ರೂಪಾಯಿ ಲಾಭ ಮಾಡ್ಬೇಕು ಅಂತ ಅನ್ಕೋತಾರೆ. ಸೊ ಎರಡನೇ ಪ್ರೊಫೈಲ್ ಸೆಲೆಕ್ಟ್ ಮಾಡೋರು 90 ರೂಪಾಯಿ ಆದ್ರೂ ಆಗಿರ್ಬೋದು ಅಥವಾ 115 ರೂಪಾಯಿ ಆದ್ರೂ ಆಗಿರ್ಬೋದು ಅಂತ ಅನ್ಕೋತಾರೆ. ಮೂರನೇ ಪ್ರೊಫೈಲ್ ಸೆಲೆಕ್ಟ್ ಮಾಡೋರು ಆ 100 ರೂಪಾಯಿ ಇನ್ವೆಸ್ಟ್ ಮಾಡಿ ಆ 100 ರೂಪಾಯಿಲಿ 20 ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ, ಅಂದ್ರೆ 80 ರೂಪಾಯಿ.
ಅಥವಾ ಆ ₹100 ಜೊತೆಗೆ ₹20 ಲಾಭ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅಂದ್ರೆ ₹120. ಈ ರಿಸ್ಕ್ ಪ್ರೊಫೈಲ್ಗಳು ಒಬ್ಬ ವ್ಯಕ್ತಿಯ ಫಿನಾನ್ಷಿಯಲ್ ಸಿಚುಯೇಷನ್ ಮತ್ತೆ ಏಜ್ ನಿರ್ಧಾರ ಮಾಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ಸ್ ಮತ್ತೆ ರಿಸ್ಕ್ ಟಾಲರೆನ್ಸ್ ನ ಅರ್ಥ ಮಾಡಿಕೊಂಡು ಒಬ್ಬ ವ್ಯಕ್ತಿಯ ಹೂಡಿಕೆಯ ಗುರಿ ಮತ್ತು ಆ ವ್ಯಕ್ತಿಯ ಅಪಾಯದ ಸಹಿಷ್ಣುತೆ ಏನು ಅಂತ ತಿಳ್ಕೊಂಡು ಅದರ ತಕ್ಕನಾದಂತಹ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಿ ಹೂಡಿಕೆ ಮಾಡಬೇಕು. ಹೋಪ್ ಈ ಎಪಿಸೋಡ್ ನಿಮಗೆ ಅರ್ಥ ಆಗಿದ್ದು ನಿಮ್ಮ ಇನ್ವೆಸ್ಟ್ಮೆಂಟ್ ಗೋಲ್ ಏನು ಮತ್ತೆ ನೀವು ಯಾವ ರಿಸ್ಕ್ ಪ್ರೊಫೈಲ್ಗೆ ಸೂಟ್ ಆಗ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ಮ್ಯೂಚುವಲ್ ಫಂಡ್ಸ್ ಹಲವಾರು ಟಾಪಿಕ್ಗಳನ್ನ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ, ಒಂದ್ಸಲ ಚೆಕ್ ಮಾಡಿ. ಹಾಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.